ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ, ನೀವು ಆಲ್ರೆಡಿ ನೋಡ್ತಿದ್ದೀರಾ ನಾನು ಎಲ್ಲಿದ್ದೀನಿ ಅಂತ. ಇದು ನಾನು ತುಂಬ ದಿನದ ಆಸೆ ಆಗಿತ್ತು. ಬನ್ನಿ ನಾನು ಇವತ್ತು ಎಲ್ಲಿದ್ದೀನಿ ಏನು ಅಂತ ನಾನು ಹೇಳ್ತೀನಿ. ಬ್ಯಾಂಗ್ಳೂರಿಂದ ನಾನು ಬಸ್ ಹತ್ಕೊಂಡು ಹೊರಟಿದ್ದು ಬಂದು ದಾಂಡೇಲಿ ಕಡೆ. ದಾಂಡೇಲಿಗೆ ಹೋಗ್ಬೇಕಂತ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ, ತುಂಬ ಚೆನ್ನಾಗಿದೆ ಹೋಗೋಣ ಅಂತ. ಬಟ್ ನನಗೆ ಹೋಗ್ಲಿಕ್ಕೆ ಫ್ರೆಂಡ್ಸ್ ಜೊತೆ ಸ್ವಲ್ಪ ದಿನ ಪ್ಲ್ಯಾನ್ ಮಾಡಿದ್ವಿ, ಅವರು ಬರಲಿಲ್ಲ. ಫ್ಯಾಮಿಲಿ ಜೊತೆ ಹೋಗೋಣ ಅಂದರೆ ಹಸ್ಬೆಂಡ್ ಬರ್ತಾ ಇರಲಿಲ್ಲ. ಹಂಗಾಗಿ ಫೈನಲಿ ದಾಂಡೇಲಿಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿ ರೆಸಾರ್ಟ್ ಎಲ್ಲ ಬುಕ್ ಮಾಡಿ ಆಗಿತ್ತು. ಹಸ್ಬೆಂಡ್ ಜೊತೆ ಕಾರಲ್ಲಿ ಹೋಗೋಣ ಅಂತ ಎಲ್ಲ ರೆಡಿ ಆದ್ವಿ. ಫೈನಲಿ ನನ್ನ ಹಸ್ಬೆಂಡ್ ಮಾಡಿದ ಮತ್ತೇನಂದರೆ, ನಾವು 9 ಹೊರಡಬೇಕಿತ್ತು. 7 ಬಂದುಬಿಟ್ಟು ಹೇಳಿದ್ರು, ಇಲ್ಲ ನಾನು ಬರ್ತಾ ಇಲ್ಲ, ನನಗೆ ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇದೆ, ನಾನು ಬರಲ್ಲ. ಫುಲ್ ಬೇಜಾರು ಮಾಡ್ಕೊಂಡು ದಾಂಡೇಲಿ ಬಸ್ ಹತ್ಕೊಂಡು ಸೀದಾ ನಾವು ಬಂದು ಇಳ್ದಿದ್ದು ದಾಂಡೇಲಿ ಬಸ್ ಸ್ಟಾಪಲ್ಲಿ. ಇದು ಬಂದು ದಾಂಡೇಲಿ ಬಸ್ ಸ್ಟಾಪು. ಡೈರೆಕ್ಟ್ ಬಸ್ಸಲ್ಲಿ ಬಂದಿದ್ದು ನಾನು, ಹಾಗಾಗಿ ಬ್ಯಾಂಗ್ಳೂರಿಂದ ಡೈರೆಕ್ಟ್ ದಾಂಡೇಲಿಗೆ ಬಂದ್ವಿ. ದಾಂಡೇಲಿ ಬಸ್ ಸ್ಟಾಪಿಂದ ನಾನು ಕ್ಯಾಬ್ ಮಾಡಿಕೊಂಡೆ. ಕ್ಯಾಬಲ್ಲಿ ಡೈರೆಕ್ಟ್ ನನಗೆ ಬಂದು ರೆಸಾರ್ಟಿಗೆ ಕರ್ಕೊಂಡು ಹೋಗ್ತಾರೆ. ರೆಸಾರ್ಟಿಗೆ ಕರ್ಕೊಂಡು ಹೋದ್ಮೇಲೆ ಅಲ್ಲಿ ಫ್ರೆಶ್ ಅಪ್ ಆಗಿ ಅಲ್ಲಿಂದ ವಾಟರ್ ಫಾಲ್ಸಿಗೆ ಕರ್ಕೊಂಡು ಹೋಗೋದಿರುತ್ತೆ. ಅವರು ಪಿಕಪ್ಪು ಡ್ರಾಪು ಮತ್ತು ಬಸ್ ಸ್ಟಾಪಿಗೆ ಕರ್ಕೊಂಡು ಬಂದು ಬಿಡೋದೆಲ್ಲ ಅವ್ರದ್ದೇ ಇನ್ಕ್ಲೂಡ್ ಇರುತ್ತೆ ಇದರಲ್ಲಿ. ರೂಮಿಗೆ ಬಂದು ಫ್ರೆಶ್ ಆದ್ವಿ, ಎಲ್ಲ ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ ಬಸ್ಸಲ್ಲಿ ಕೂತು. ಇವಾಗ ಸ್ವಲ್ಪ ರೆಡಿಯಾಗಿ ರೆಸಾರ್ಟಿಂದ ಮತ್ತೆ ಅದೇ ಕ್ಯಾಬಲ್ಲಿ ನಮಗೆ ಅವ್ರು ಬಂದು ವಾಟರ್ ಫಾಲ್ಸಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇವಾಗ ಬೆಳಗ್ಗೆಯಿಂದ ಟಿಫನ್ ಏನೂ ಮಾಡಿರಲಿಲ್ಲ, ಹಾಗಾಗಿ ಆನ್ ದ ವೇ ಹೋಟೆಲ್ಗೆ ಹೋಗಿ ಟಿಫನ್ ಮಾಡಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೋಟೆಲ್ಗೆ ಹೋದ್ವಿ. ಹೋಟೆಲ್ಗೆ ಹೋಗಿ ಇಡ್ಲಿ ತಿನ್ಕೊಂಡು ಅಲ್ಲಿಂದ ಮತ್ತೆ ನಾವು ಹೊರಟಿದ್ದು ವಾಟರ್ ಫಾಲ್ ಗೇಮ್ಸ್ ಹತ್ರ. ನಾವು ಮಾಡಿದ ರೆಸಾರ್ಟಿಂದ ವಾಟರ್ ಫಾಲ್ಸ್ಗೆ 20 ಕಿಲೋಮೀಟರ್ಸ್ ಇತ್ತು, ಯಾಕಂದರೆ ಸ್ವಲ್ಪ ದೂರನೇ ಇತ್ತು. ಹಂಗಾಗಿ ನಾವು ಅಲ್ಲಿಂದ ಆನ್ ದ ವೇ ಹೊರಟ್ವಿ. ಬಟ್ ಇಲ್ಲಿ ನೇಚರ್ ಅಂತೂ ಸಕ್ಕದಾಗಿದೆ, ತುಂಬ ಚೆನ್ನಾಗಿದೆ. ಬಟ್ ಏನಂದರೆ ನಾವು ಹೋಗಿದ್ದು ಇವಾಗ ಆಗಿರೋದ್ರಿಂದ ಆಲ್ರೆಡಿ ಬಿಸಿಲು ಸ್ಟಾರ್ಟ್ ಆಗಿದೆ. ಇವಾಗ ಇಷ್ಟು ಹಿಂಗಿದೆ ಪ್ಲೇಸು. ಬಟ್ ಮಳೆಗಾಲದಲ್ಲಿ ಹೋದರೆ ಇನ್ನೂ ಸಕ್ಕದಾಗಿರತ್ತಂತೆ, ತುಂಬ ಚೆನ್ನಾಗಿರತ್ತಂತೆ. ಬಟ್ ನಾನು ಆ ಟೈಮಲ್ಲಿ ಹೋಗಿರಲಿಲ್ಲ, ನಾನು ಹೋಗಿದ್ದು ಇವಾಗ ಹೋಗಿರೋದು. ಬಟ್ ತುಂಬ ಚೆನ್ನಾಗಿದೆ ಅಲ್ಲಿನ ವೆದರ್ ಎಲ್ಲ, ಅಷ್ಟು ಬಿಸಿಲು ಅನಿಸ್ತಾ ಇರಲಿಲ್ಲ ನಮಗೆ. ಫೈನಲಿ ನಾವು ಬಂದಿದ್ದಿಲ್ಲಿ ವಾಟರ್ ಗೇಮ್ಸ್ ಹತ್ರ ಬಂದ್ವಿ. ಇಲ್ಲಿ ಬಂದು ಎಂಟ್ರಿ ಮಾಡ್ಕೊಳ್ಬೇಕು. ರೆಸಾರ್ಟ್ ಅವರು ನಮಗೆ ಒಂದು ಸ್ಲಿಪ್ ಕೊಟ್ಟಿರ್ತಾರೆ ನೋಡಿ, ಈ ಥರ ಸ್ಲಿಪ್ ಕೊಟ್ಟಿರ್ತಾರೆ. ಆ ಸ್ಲಿಪ್ನ ಇಲ್ಲಿ ತೋರಿಸಿದ್ರೆ ಅವರು ಡೈರೆಕ್ಟಾಗಿ ಆಟ ಆಡ್ಲಿಕ್ಕೆ ಕೊಡ್ತಾರೆ ನಮಗೆ. ಈ ಥರ ಪ್ಲೇಸ್ಗೆಲ್ಲ ಒಬ್ಬರು ಇಬ್ಬರು 3 ಜನ ಬಂದರೆ ಎಲ್ಲ ಚೆನ್ನಾಗಿರಲ್ಲ. ಬಂದರೆ 5 to 10 ಮೆಂಬರ್ಸ್ ಮೇಲೆ ಬರಬೇಕು, ಸಕ್ಕದಾಗಿ ಎಂಜಾಯ್ ಮಾಡ್ಬೋದು. ನಾನು ಬಂದಿದ್ದು ವೀಕ್ ಡೇಸ್ ಆಗಿರೋದ್ರಿಂದ ಇಲ್ಲಿ ತುಂಬ ಜನ ಏನೂ ಇರಲಿಲ್ಲ. ವೀಕ್ ಎಂಡ್ ಆದರೆ ತುಂಬ ಜನ ಇರ್ತಾರಂತೆ, ಬಟ್ ವೀಕ್ ಡೇಸ್ ಆಗಿರೋದ್ರಿಂದ ಅಷ್ಟೊಂದು ಜನ ಇರಲಿಲ್ಲ. ಓಕೆ, ನಾರ್ಮಲ್ ಆಗಿತ್ತು, ಚೆನ್ನಾಗಿತ್ತು. ಇಲ್ಲಿ ಬಂದು ಈ ಸೇಫ್ಟಿಗೆ ಇದನ್ನು ಹಾಕ್ತಾರೆ, ಜಾಕೆಟ್ ಕೊಡ್ತಾರೆ. ಎಲ್ರಿಗೂ ಸೇಫ್ಟಿ ಜಾಕೆಟ್ ಹಾಕ್ಸ್ಕೊಳ್ಬೇಕು. ಆ್ಯಕ್ಚುಲಿ ನಮಗೆ ರೆಸಾರ್ಟ್ ಕಡೆಯಿಂದ 4 ವಾಟರ್ ಗೇಮ್ಸ್ ಕೊಟ್ಟಿದ್ದರು. ಒಂದು ಬೋಟಿಂಗು, ಕಯಾಕಿಂಗು, ರಿವರ್ ರಾಫ್ಟಿಂಗು ಮತ್ತು ಜಾರ್ಬಿಂಗ್ ಅಂತ. ರಾಫ್ಟಿಂಗ್ ಬಂದು 1.5 ಕಿಲೋಮೀಟರ್ಸ್ ಕೊಟ್ಟಿದ್ರು, ಬಟ್ ಅದು ಫ್ರೀ ಅಂತ ಕೊಟ್ಟಿದ್ರು. ತುಂಬ ಚೆನ್ನಾಗಿತ್ತು. ರಿವರ್ ರಾಫ್ಟಿಂಗ್ ಅಂತೂ ಸಕ್ಕದಾಗಿರುತ್ತೆ, ಬೇರೆ ಎಲ್ಲದಕ್ಕಿಂತನೂ ತುಂಬ ಚೆನ್ನಾಗಿತ್ತು. ಇಲ್ಲಿ ಇವರು ಕಯಾಕಿಂಗ್ ಹೆಂಗೆ ಮಾಡೋದು ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಒಬ್ಬೊಬ್ರಿಗೂ. ಯಾಕಂದರೆ ಇಂಡಿವಿಜುವಲ್ ಆಗಿ ಹೋಗೋದ್ರಿಂದ ಅದಕ್ಕೆ ಪ್ರತಿಯೊಬ್ಬರಿಗೂ ಹೆಂಗೆ ಮಾಡಬೇಕು ಏನು ಅಂತ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಒಬ್ಬೊಬ್ಬರನ್ನೇ ಕಳಿಸ್ತಾರೆ. ಫಸ್ಟ್ ಟೈಮು ಕರ್ಕೊಂಡೋಗಿ ನೀರೊಳಗಡೆ ಬಿಟ್ಟರು, ಬಟ್ ಒಬ್ಬಳನ್ನೇ ಕೂರಿಸಿದ್ರು. ಬೋಟಿಂಗ್ ಗೊತ್ತಿಲ್ಲ, ಏನಿಲ್ಲ, ಸುಮ್ಮನೆ ಹೇಳ್ಕೊಟ್ರು, ಕರ್ಕೊಂಡೋಗ್ಬಿಟ್ರು. ಭಯ ಅಂತೂ ಸಿಕ್ಕಾಬಟ್ಟೆ ಇತ್ತು. ಒಂದು 2 ನಿಮಿಷ ಆದಮೇಲೆ ಬ್ಯಾಲೆನ್ಸ್ ಗೊತ್ತಾಯಿತು ಆರಾಮಾಗಿ. ಯಾಕಂದರೆ ಗೈಡ್ ಕೂಡ ಅಲ್ಲೇ ಇರ್ತಾರೆ, ಹಿಂದೆನೇ ಇರ್ತಾರೆ, ಏನೂ ಪ್ರಾಬ್ಲಮ್ ಆಗೋಲ್ಲ. ಒಂದು 2 ನಿಮಿಷ ಕಷ್ಟ ಅನಿಸುತ್ತೆ ಅಷ್ಟೇ, ಭಯ ಆಗತ್ತೆ, ಕಷ್ಟ ಅಲ್ಲ ಭಯ ಆಗತ್ತೆ. ಆಮೇಲೆ ಆರಾಮಿತ್ತು. ನಾನಂತೂ ಆರಾಮಾಗಿ ಮಾಡೋಕ್ಕೆ ಕಲ್ತ್ಕೊಂಡ್ಬಿಟ್ಟೆ. ಬಟ್ ಇವರಿಬ್ಬರು ನೋಡಿ ಒದ್ದಾಡ್ಕೊಂಡು ಮಾಡ್ತಿದ್ದಾರೆ, ಅವ್ರಿಗೆ ಆಗ್ತಾನೇ ಇಲ್ಲ. ಆ್ಯಕ್ಚುಲಿ ಇದೆಲ್ಲ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು, ತುಂಬ ಚೆನ್ನಾಗಿತ್ತು, ಸಕ್ಕದಾಗಿತ್ತು. ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಆದ್ರೂ ಕಷ್ಟಪಟ್ಕೊಂಡು ಹಿಂಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡಿದ್ವಿ. ಬಟ್ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಲೈಫಲ್ಲಿ ಒಂದ್ಸರಿ ಈ ಥರ ಎಂಜಾಯ್ಮೆಂಟ್ನೆಲ್ಲ ಮಾಡಬೇಕು. ಬಟ್ ನಾನು ರೀಲ್ಸಲ್ಲೆಲ್ಲ ನೋಡಿದಾಗ ಅಂದ್ಕೊಳ್ತಾ ಇದ್ದೆ ಹೋಗೋಣ ಅಂತ. ಬಟ್ ಸಕ್ಕದಾಗಿದೆ ಪ್ಲೇಸು, ತುಂಬ ಇಷ್ಟ ಆಯಿತು. ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಯಾಕಂದರೆ 3 ಜನ ಹೋಗಿರೋದ್ರಿಂದ ಅಷ್ಟೊಂದು ಎಂಜಾಯ್ಮೆಂಟ್ ಅನ್ನಿಸ್ಲಿಲ್ಲ. ಬಟ್ ಫ್ಯಾಮಿಲಿನೂ ಜಾಸ್ತಿ ಜನ ಹೋಗಿ ಮತ್ತು ಫ್ರೆಂಡ್ಸ್ ತುಂಬ ಜನ ಹೋದಾಗ ಏನಾಗುತ್ತೆ, ಅಲ್ಲಿ ಬಂದಿರೋರೆಲ್ಲ ಜಾಸ್ತಿ ಜನ ಬಂದಿದ್ದರು. ಒಂದು 5 to 10 ಮೆಂಬರ್ಸ್ ಆ ಥರ ಬಂದಿದ್ದರು. ಅವರೆಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು. ನಾವು ಕೂಡ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ನೆಕ್ಸ್ಟ್ ಗೇಮ್ ನಾವು ಹೋಗಿದ್ದು ಜಾರ್ಬಿಂಗು. ಈ ಗೇಮಲ್ಲಿ ಜಾಸ್ತಿ ಜನ ಇದ್ದರೆ ರೋಲ್ ಮಾಡ್ಬೋದು. ಇರೋದು 3 ಜನ, ಅದು ರೋಲಿಂಗ್ ಆಗ್ತಿಲ್ಲ. ಇವರಂತೂ ಬಕೆಟಲ್ಲಿ ಎತ್ತಿ ನೀರು ಮುಖಕ್ಕೆ ಹಾಕಿದ್ರು. ಇದು ಬಂದು ಜಿಪ್ ಲೈನ್, ಬಟ್ ತುಂಬ ದೂರ ಇರಲಿಲ್ಲ, ಕಮ್ಮಿ ಇತ್ತು, ತುಂಬ ಕಮ್ಮಿ ಇತ್ತು. ಹಾಗಾಗಿ ನಾವು ಇದನ್ನು ಆಡಲಿಲ್ಲ. ಯಾಕಂದರೆ ಜಾಸ್ತಿ ದೂರ ಇದ್ದರೆ ಒಂಥರ ಚೆನ್ನಾಗಿರುತ್ತೆ, ಬಟ್ ತುಂಬ ಕಮ್ಮಿ ಇತ್ತು, ಹಂಗಾಗಿ ನಾವು ಅದನ್ನು ಆಟ ಆಡಿಲ್ಲ. ನೆಕ್ಸ್ಟ್ ಬಂದು ನಾವು ಬಂದಿದ್ದು ಸ್ವಿಮ್ಮಿಂಗ್ ಮಾಡೋಣ ಅಂತ ಬಂದ್ವಿ.
ಬಟ್ ಇಲ್ಲಿ ನೋಡಿ ಇಷ್ಟು ನೀರಲ್ಲಿ ಆಡಿ ಸ್ವಿಮ್ಮಿಂಗ್ ಮಾಡಿಬಿಟ್ಟು ಫುಲ್ ಪೇಷಂಟ್ ಆಗೋಗ್ಬಿಟ್ಟಿದ್ದೀನಿ. ನಾನು ಹೋಗಿ ಬಂದಿದ್ದು ಆಲ್ರೆಡಿ 1 ವೀಕ್ ಆಗಿದೆ. 1 ವೀಕ್ ಆದಮೇಲೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ವಿಡಿಯೋನ. ಯಾಕೆ ಇಷ್ಟು ಲೇಟಾಗಿ ಮಾಡ್ತಿದ್ದೀನಿ ಅಂದರೆ ನೀರಲ್ಲಿ ಅವತ್ತು ಹೋಲ್ ಡೇ ಚೆನ್ನಾಗಿ ಆಟ ಆಡಿದ್ವಿ. ಮತ್ತು ನೈಟ್ ರೆಸಾರ್ಟ್ಗೆ ಹೋಗಿ ಮಲಗಿದ್ದಷ್ಟೇ ಫುಲ್ ಜ್ವರ ಸ್ಟಾರ್ಟ್ ಆಗೋಯ್ತು. ಜ್ವರ, ಕೆಮ್ಮು, ನೆಗಡಿ. ನೋಡಿ ನನ್ನ ವಾಯ್ಸ್ ಈಗ ಕೂಡ ಹಾಗೆ ಇದೆ. 1 ವೀಕ್ ಆದ್ರೂ ನನಗೆ ಹುಷಾರೇ ಆಗಲಿಲ್ಲ. ಫುಲ್ ಜ್ವರ ಜಾಸ್ತಿ ಆಗೋಗಿತ್ತು. ಅಲ್ಲಿ ಹೋಗಿ ಎಷ್ಟು ಎಂಜಾಯ್ ಮಾಡಿದ್ನೋ ಅಷ್ಟೇ ಸಫರ್ ಮಾಡಿದೆ. ಮನೆಗೆ ಬಂದು 1 ವೀಕ್ ಆಯಿತು ನನ್ನ ಮತ್ತೆ ರಿಕವರ್ ಆಗಲಿಕ್ಕೆ. ಅಷ್ಟು ಟಯರ್ಡ್ ಆಗೋ ಥರ ಆಡಿ ಎಂಜಾಯ್ ಮಾಡಿದ್ವಿ ಅಲ್ಲಿ. ನೋಡಿ ಬೋಟಿಂಗ್ ಬಂದು ಈ ಥರ ಇದರಲ್ಲಿ ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ, ಮಧ್ಯಕನ ಕರ್ಕೊಂಡು ಹೋಗ್ತಾರೆ, ಮತ್ತು ಅಲ್ಲಿ ಸ್ವಿಮ್ಮಿಂಗ್ ಬಿಡ್ತಾರೆ, ಆಟ ಆಡ್ಲಿಕ್ಕೆ ಬಿಡ್ತಾರೆ. ಅದಾದಮೇಲೆ ಬಂದು ರಿವರ್ ರಾಫ್ಟಿಂಗ್ ಕರ್ಕೊಂಡು ಹೋಗ್ತಾರೆ. ರಾಫ್ಟಿಂಗ್ ನಾನು ವಿಡಿಯೋ ಮಾಡೋಕ್ಕಾಗಲ್ಲ, ಯಾಕಂದರೆ ಅದು ರಿವರ್ ರಾಫ್ಟಿಂಗ್ ಅಂದರೆ ಈ ಥರ ಫ್ಲೋ ಆಗೋ ಇದರಲ್ಲಿ ಬರುತ್ತೆ, ಅದು ವಿಡಿಯೋ ಮಾಡೋಕ್ಕಾಗಲ್ಲ. ಅದು ಸಕ್ಕದಾಗಿರುತ್ತೆ, ತುಂಬ ಎಂಜಾಯ್ ಮಾಡಿದ್ದು ಅದನ್ನೇ. ಬಟ್ ಏನಂದರೆ ಅಲ್ಲಿ ನೀರಲ್ಲಿ ಮುಳುಗೋಗ್ಬಿಡ್ತೀವಲ್ಲ, ಹಾಗಾಗಿ ಫೋನ್ನ ಕೈನಲ್ಲಿ ಹೋಲ್ಡ್ ಮಾಡೋಕ್ಕಾಗಲ್ಲ ಅನ್ನೋದಕ್ಕೋಸ್ಕರ ನಾವು ಅಲ್ಲಿ ತೊಗೊಂಡು ಹೋಗಲಿಲ್ಲ, ಅದು ವಿಡಿಯೋ ಮಾಡಲಿಲ್ಲ. ತುಂಬ ಚೆನ್ನಾಗಿ ಎಂಜಾಯ್ ಮಾಡೋದಂದರೆ ರಿವರ್ ರಾಫ್ಟಿಂಗ್ ಒಂದೇ. ಸಕ್ಕದಾಗಿರುತ್ತೆ, ತುಂಬ ಎಂಜಾಯ್ಮೆಂಟ್ ಇರುತ್ತೆ. ನೋಡಿ ನೀರು ಮೇಲಿಂದ ಬಂದ ತಕ್ಷಣ ಇನ್ಸ್ಟಾ ಸ್ಟೋರಿ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಇಬ್ಬರೂ ಹುಡುಕಿ ಸ್ಟೋರಿ ಹಾಕ್ತಾನೆ ಇದ್ದಾರೆ. ಯಾವ ಫೋಟೋ ಸೆಲೆಕ್ಟ್ ಮಾಡ್ಕೊ ಹಾಕು. ವಾಟರ್ ಗೇಮ್ಸ್ ಎಲ್ಲ ಮುಗಿಸ್ಬಿಟ್ಟು ಫೈನಲಿ ಹೊರಟ್ವಿ ಫ್ರೆಶ್ ಅಪ್ ಆಗಲಿಕ್ಕೆ. ಅಲ್ಲೇ ರೂಮ್ಸ್ ಇರ್ತವೆ ಫ್ರೆಶ್ ಅಪ್ ಆಗಲಿಕ್ಕೆ, ಆರಾಮ್ಸೆ ಹೋಗಿ ಫ್ರೆಶ್ ಅಪ್ ಆಗ್ಬೋದು. ನೋಡಿ ಇವಳು ಶೂನೆಲ್ಲ ಕೈನಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದಾಳೆ. ಕಾಲು ಫುಲ್ ವೆಟ್ ಆಗಿದೆ, ಹಾಗಾಗಿ ಕೈಲಿ ಇಟ್ಕೊಂಡು ಹೋಗ್ತಿದ್ದಾಳೆ. ಇಲ್ಲಿಂದ ಫ್ರೆಶ್ ಆಗಿಬಿಟ್ಟು ನಾವು ಹೊರಟಿದ್ದು ಕಾಳಿ ರಿವರ್ ಬ್ಯಾಕ್ ವಾಟರ್ಗೆ. ಯಾಕಂದರೆ ಅಲ್ಲಿ ಡ್ಯಾಮ್ ಇದೆ, ಹಾಗಾಗಿ ಅದ್ರ ಬ್ಯಾಕ್ ವಾಟರ್ ಹೋಗಿ ಆರಾಮಾಗಿ ನೋಡ್ಬೋದು ಅಂದ್ಬಿಟ್ಟು ನಮ್ಮ ಟ್ಯಾಕ್ಸಿ ಡ್ರೈವರ್ ಅಲ್ಲಿಗೆ ಕರ್ಕೊಂಡೋದ್ರು. ಬಟ್ ಅಲ್ಲಿ ಕ್ಲೋಸ್ ಇದೆ ಅಂದ್ಬಿಟ್ಟು ಇಲ್ಲಿಂದ ನೋಡಿ ಮರ ಹತ್ಕೊಂಡು ಕಷ್ಟಪಟ್ಕೊಂಡು ಇಬ್ಬರೂ ಮರ ದಾಟ್ಕೊಂಡು ಹೋಗ್ತಿದ್ದಾರೆ. ಇಲ್ಲಿಂದ ಬಂದು ಬ್ಯಾಕ್ ವಾಟರ್ ನೋಡ್ಬೋದಂತೆ. ಬಟ್ ಇವಾಗ ಸಮ್ಮರ್ ಆಗಿರೋದ್ರಿಂದ ನೀರು ಅಷ್ಟೊಂದು ಏನೂ ಇದ್ದಿಲ್ಲ, ಸ್ವಲ್ಪ ಕಮ್ಮಿ ಇತ್ತು ನೀರು. ಒಂದೊಂದು ಸಾರಿ ಬಂದು ಮಳೆ ಜಾಸ್ತಿ ಬಂದಾಗ ಈ ಪಾಟ್ವರೆಗೂ ಇಲ್ಲಿವರೆಗೂ ಬರುತ್ತಂತೆ, ಅಷ್ಟು ತುಂಬತ್ತಂತೆ ನೀರು. ಸ್ವಲ್ಪ ನೀರು ಕಮ್ಮಿ ಇತ್ತು, ಹಾಗಾಗಿ ನಾವು ತುಂಬ ಮುಂದೆ ಹೋಗಲಿಲ್ಲ, ಸ್ವಲ್ಪ ದೂರ ಹೋಗ್ಬಿಟ್ಟು ಮತ್ತೆ ವಾಪಸ್ ಬಂದುಬಿಟ್ವಿ ನೋಡಿಕೊಂಡು. ಆನ್ ದ ವೇ ಒಂದು ರೆಸಾರ್ಟ್ ನೋಡಿದ್ವಿ, ಅದು ಚೆನ್ನಾಗಿತ್ತು, ಹಾಗಾಗಿ ಸುಮ್ಮನೆ ಹೆಂಗೆ ವಿಡಿಯೋ ಮಾಡ್ಕೊಂಡ್ವಿ. ಇದೆಲ್ಲ ನೈಟ್ ಫೈರ್ ಕ್ಯಾಂಪ್ ಇರುತ್ತಲ್ಲ, ಹಾಗಾಗಿ ಎಲ್ಲ ರೆಡಿ ಮಾಡಿದ್ರು. ಇದು ರೆಸಾರ್ಟ್ ಚೆನ್ನಾಗಿತ್ತು, ನೆಕ್ಸ್ಟ್ ಟೈಮ್ ಬಂದಾಗ ನೋಡೋಣ, ವಿಸಿಟ್ ಮಾಡೋಣ ಅಂದ್ಬಿಟ್ಟು ಇದೊಂದು ವಿಡಿಯೋ ಮಾಡ್ಕೊಂಡಿದ್ದು. ಮುಗಿಸ್ಕೊಂಡು ನಾವು ಸ್ಟೇ ಆಗಿದ್ದು ರೆಸಾರ್ಟ್ಗೆ. ನಾವು ಇದೇ ರೆಸಾರ್ಟಲ್ಲಿ ಸ್ಟೇ ಆಗಿದ್ದು. ನೈಟ್ ವ್ಯೂ ಬಂದು ಈ ಥರ ಕಾಣಿಸ್ತಾ ಇತ್ತು. ಬಟ್ ಓಕೆ, ಚೆನ್ನಾಗಿತ್ತು, ಬೆಟರ್, ಚೆನ್ನಾಗಿದೆ. ಬೇರೆ ಕಡೆ ಎಲ್ಲ 2000, 1800, 1500 ಸ್ಟಾರ್ಟ್ ಆಗುತ್ತೆ. ಬಟ್ ನಾನು ಬುಕ್ ಮಾಡಿದ ರೆಸಾರ್ಟ್ ಬಂದು 1300 ಇತ್ತು. ಓಕೆ, ಚೆನ್ನಾಗಿತ್ತು, ಏನಷ್ಟು ಬ್ಯಾಡ್ ಆಗೂ ಇರಲಿಲ್ಲ, ಏನಷ್ಟು ಓವರ್ ಗುಡ್ ಆಗೂ ಇರಲಿಲ್ಲ. ಓಕೆ, ಚೆನ್ನಾಗಿತ್ತು ರೆಸಾರ್ಟ್ ಕೂಡ. ಈ ಥರ ಹೊರಗಡೆ ಹೋದಾಗೆಲ್ಲ ಸ್ವಲ್ಪ ಜಾಸ್ತಿ ಜನ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಎಂಜಾಯ್ಮೆಂಟ್ ಎಲ್ಲ. ಬಟ್ ನಾನು ಹೊರಗಡೆ ಹೋಗಿ ಸ್ಟೇ ಆಗಿದ್ದು ಸ್ವಲ್ಪ ಕಮ್ಮಿ, ಯಾಕಂದರೆ 1 ಡೇ ಟ್ರಿಪ್ಪು, ಬೆಳಗ್ಗೆ ಹೋಗಿ ಸಂಜೆ ಬರೋ ಥರ, ಇಲ್ಲ ನೈಟ್ ಹೋಗಿ ಮಾರ್ನಿಂಗ್ ಮತ್ತು ನೈಟ್ ಬರೋ ಥರ ಇರುತ್ತೆ. ಇದು ಒಂದು ಫಸ್ಟ್ ಎಕ್ಸ್ಪೀರಿಯೆನ್ಸು ಔಟ್ ಡೇ ಹೊರಗಡೆ ಹೋಗಿ ಸ್ಟೇ ಆಗ್ತಾ ಇರೋದು. ಇಲ್ಲಿ ಬಂದು ಸ್ವಿಮ್ಮಿಂಗ್ ಪೂಲು ಸ್ವಲ್ಪ ಗಲೀಜಾಗಿತ್ತು, ಅವ್ರು ಹೇಳಿದ್ರು ಬೆಳಗ್ಗೆ ಕ್ಲೀನ್ ಮಾಡಿಕೊಡ್ತೀವಿ, ನೀವು ಆಟ ಆಡ್ಕೊಳ್ಬೋದು ಅಂತ. ನಾವು ಮಾಡಿದ ರೆಸಾರ್ಟ್ ಬಂದು ಆ್ಯಕ್ಚುಲಿ 3 ಟೈಮ್ಸ್ ಫುಡ್ ಇತ್ತು. 1 ಲಂಚು, 1 ಡಿನ್ನರು ಮತ್ತು 1 ಬ್ರೇಕ್ಫಾಸ್ಟು. ನಿಮಗೆ ಲಂಚು ಮತ್ತು ಡಿನ್ನರಲ್ಲಿ ಬಂದು ವೆಜ್ಜು, ನಾನ್ ವೆಜ್ಜು ಎಲ್ಲ ಇರುತ್ತೆ. ಬಟ್ ಊಟನೂ ಅಷ್ಟೇ ತುಂಬ ಚೆನ್ನಾಗಿ ಕೊಟ್ಟಿದ್ರು, ಚೆನ್ನಾಗಿತ್ತು ಊಟ ಕೂಡ. ನೈಟ್ ನೋಡಿ ಫೈರ್ ಕ್ಯಾಂಪ್ ಇತ್ತು. ಫೈರ್ ಕ್ಯಾಂಪ್ ಎಂಜಾಯ್ ಮಾಡೋಷ್ಟು ಪೇಷನ್ಸೇ ಹೋಗ್ಬಿಟ್ಟಿತ್ತು, ಆಲ್ರೆಡಿ ಜ್ವರ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಹಾಗಾಗಿ ತುಂಬ ಎಂಜಾಯ್ ಏನೂ ಮಾಡಲಿಲ್ಲ ನಾನು. ಮಕ್ಕಳು ಪಾಡಿಗೆ ಅವ್ರು ಮಾಡ್ಕೊಳ್ತಾಯಿದ್ರು, ನನ್ನ ಕೈನಲ್ಲಿ ಆಗಲೇ ಇಲ್ಲ. ಹಾಗಾಗಿ ತುಂಬ ಎಂಜಾಯ್ಮೆಂಟ್ ಏನೂ ಇರಲಿಲ್ಲ. ನೋಡಿ ಮಕ್ಕಳು ಡ್ಯಾನ್ಸ್ ಮಾಡಿಕೊಂಡು ಅದು ಇದು ಅಂತ. ಬೇರೆ ಕಪಲ್ಸ್ ಇದ್ದರು, ಬಟ್ ಬೇರೆ ರೂಮ್ಸಲ್ಲಿ ಒಂದು 3 ಜನ ಬರೀ ಕಪಲ್ಸ್ ಇದ್ದರು, ಹಾಗಾಗಿ ಅವ್ರು ಬಂದಿಲ್ಲ. ನೈಟ್ ಊಟ ಬಂದು ಚಪಾತಿ ಮತ್ತು ಪಲ್ಯ ಮತ್ತು ಅನ್ನ, ರಸಮ್ ಆ ಥರ ಇತ್ತು. ನಾನ್ ವೆಜ್ ಇತ್ತು, ಬಟ್ ನಾವು ಥರ್ಸ್ಡೇ ಆಗಿರೋದ್ರಿಂದ ನಾವು ನಾನ್ ವೆಜ್ ತಿನ್ನಲ್ಲ ಅಂದ್ಬಿಟ್ಟು ಬರೀ ವೆಜ್ ಅಷ್ಟೇ ತಿನ್ಕೊಂಡ್ವಿ. ಬಟ್ ಊಟ ತುಂಬ ಚೆನ್ನಾಗಿ ಕೊಟ್ಟಿದ್ರು, ಟೇಸ್ಟ್ ಅಂತೂ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಮಾಡಿದರು ಟೇಸ್ಟ್ನ. ಊಟ ತಿನ್ಕೊಂಡು ಹೋಗಿ ಮಲಗಿದ್ವಿ. ನೋಡಿ ಇವರಿಬ್ಬರು ಬೆಳಗ್ಗೆನೇ ಎದ್ದುಬಿಟ್ಟು ಎಷ್ಟು ಬ್ಯುಸಿ ಕೆಲಸ ಮಾಡ್ತಾಯಿದ್ರು ಅಂದರೆ, ತುಂಬ ಇಂಪಾರ್ಟೆಂಟ್ ಕೆಲಸ ಮಾಡ್ತಾಯಿದ್ದಾರೆ ಇವರಿಬ್ಬರು ಬಂದಿಲ್ಲಿ ಕೂತ್ಕೊಂಡು. ಆ್ಯಕ್ಚುಲಿ ಇಲ್ಲಿ ರೂಮ್ಸ್ ಅಲ್ಲದೆ ಟೆಂಟ್ ಹೌಸ್ ಕೂಡ ಕೊಡ್ತಾರೆ, ಟೆಂಟ್ ಹೌಸ್ ಕೂಡ ಯೂಸ್ ಮಾಡ್ಕೊಳ್ಬೋದು. ಟೆಂಟ್ ಹೌಸ್ಗೆ ಅಂದರೆ ನಿಮಗೆ 1000 ರೂಪೀಸ್ ಏನೋ ಚಾರ್ಜ್ ಮಾಡ್ತಾರೆ ಅನಿಸುತ್ತೆ. ನೋಡಿ ಇಷ್ಟು ರೂಮ್ಸ್ ಇದೆ, ಬಟ್ ಓಕೆ ಬೆಟರ್ ಇದೆ, ಚೆನ್ನಾಗಿದೆ ರೂಮ್ಸ್ ಎಲ್ಲ.
ಬೆಳಗ್ಗೆ ಎದ್ದು ಇಲ್ಲಿನ ವಾತಾವರಣ ಎಷ್ಟು ಫ್ರೆಶ್ ಆಗಿರುತ್ತೆ ಅಂದರೆ ಸುತ್ತಲೂ ಕಾಡಿರುತ್ತೆ, ಆ ಕಾಡು ಮಧ್ಯದಲ್ಲಿ ರೆಸಾರ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ಏನು ಡಿಸ್ಟರ್ಬೆನ್ಸ್ ಇರಲ್ಲ, ಏನು ಒಂದು ಸೌಂಡ್ ಇರಲ್ಲ, ಏನಿರಲ್ಲ. ಗಾಡಿಗಳ ಸೌಂಡ್ ಅಂತೂ ಮೊದಲೇ ಇರಲ್ಲ ಇಲ್ಲಿ ಸುತ್ತಲೂ ಕಾಡಿರೋದ್ರಿಂದ ಬರೀ ಬರ್ಡ್ ಸೌಂಡ್ಸೇ ಬರ್ತಾ ಇರುತ್ತೆ. ತುಂಬ ಚೆನ್ನಾಗಿ ಬೆಳಗ್ಗೆನೆ ಚಿಲಿಪಿಲಿ ಅಂತ ಸೌಂಡ್ ಬರ್ತಾ ಇರುತ್ತೆ. ಬೆಳಗ್ಗೆನೆ ನಮಗೆ ಟಿಫನ್ಗೆ ಬಂದು ದೋಸೆ ಕೊಟ್ಟಿದ್ರು, ದೋಸೆ ಆಲೂಗಡ್ಡೆ ಪಲ್ಯ ಚಟ್ನಿ ಕೊಟ್ಟಿದ್ರು. ಬಟ್ ಚೆನ್ನಾಗಿ ಮಾಡ್ತಾರೆ, ಅಲ್ಲಿನ ಊಟನೂ ಚೆನ್ನಾಗಿತ್ತು, ನೀಟಾಗಿ ಕೊಡ್ತಾಯಿದ್ರು. ಟಿಫನ್ ಮಾಡಿಕೊಂಡು ರೂಮಲ್ಲೇ ಹೋಗ್ಬಿಟ್ಟು ಟ್ಯಾಬ್ಲೆಟ್ ಹಾಕೊಂಡು ಒಂದಿಷ್ಟೊತ್ತು ಮಲಗಿಬಿಟ್ಟೆ. ಯಾಕಂದರೆ ಸ್ವಿಮ್ಮಿಂಗ್ ಪೂಲಲ್ಲಿ ಆಡೋಕ್ಕೆ ಹೇಳಿದ್ರು ಅವರು, ಬಟ್ ನನಗೆ ಸೀರಿಯಸ್ಸಾಗಿ ಆಗ್ತಾ ಇರಲಿಲ್ಲ. ಮಕ್ಕಳನ್ನಿಬ್ಬರನ್ನೇ ಸ್ವಿಮ್ಮಿಂಗ್ ಪೂಲಿಗೆ ಕಳ್ಸೋಕ್ಕೆ ರೆಡಿಗಿರಲಿಲ್ಲ ನಾನು. ಹಾಗಾಗಿ ಸ್ವಿಮ್ಮಿಂಗ್ ಪೂಲಲ್ಲಿ ಏನೂ ಆಡಲಿಲ್ಲ. ಇಂಡೋರ್ ಗೇಮ್ಸ್ ಅಂತೂ ಆಲ್ಮೋಸ್ಟ್ ಜಾಸ್ತಿ ಯಾವುದೂ ಆಡಲಿಲ್ಲ ನಾವು. ಟಿಫನ್ ಮಾಡಿ ಮಲಗಿದೋಳು ನೆಕ್ಸ್ಟ್ ಎದ್ದಿದ್ದೆ ಲಂಚ್ ಟೈಮ್ಗೆ ಬಂದು ಅವರು ಲಂಚ್ಗೆ ನಾನ್ ವೆಜ್ ಕೊಟ್ಟಿದ್ದರು. ಚಿಕನ್ ಗ್ರೇವಿ ಮತ್ತು ಚಪಾತಿ, ಅನ್ನ, ಸಾಂಬಾರು, ರಸಮ್ ಆ ಥರ ಕೊಟ್ಟಿದ್ದರು. ಲಂಚ್ ಮುಗಿಸ್ಕೊಂಡು ನಾವು ರೂಮ್ ಚೆಕ್ಔಟ್ ಮಾಡೋಣ ಅಂತ ಬಂದ್ವಿ. ನೋಡಿ, ನಾವು ಸ್ಟೇ ಆಗಿದ್ದು ಇದೇ ರೂಮು. ಇಲ್ಲಿಂದ ಈ ರೂಮ್ ಬಂದು ನೋಡಿ ಈ ಥರ ಇದೆ. ಆ್ಯಕ್ಚುಲಿ ನಾವು ಬಂದು 11 to 11 24 hours ಕೊಟ್ಟಿದ್ರು. ಅವತ್ತು ಜಾಸ್ತಿ ಜನ ಇಲ್ಲ ಅಂದ್ಬಿಟ್ಟು ನಮಗೆ ಓಕೆ ಅಂತ ಹೇಳ್ಬಿಟ್ಟು ನಾವು 2 o'clock ನಾನು ಚೆಕ್ಔಟ್ ಮಾಡಿದೆ. ರೂಮ್ ಚೆಕ್ಔಟ್ ಮಾಡಿ ನಾವು ಡೈರೆಕ್ಟಾಗಿ ಬಂದಿದ್ದು ದಾಂಡೇಲಿ ಬಸ್ ಸ್ಟಾಪಿಗೆ ಬಂದರೆ ನಿಮ್ಗೆ ಅಲ್ಲಿಂದ ನಾನು ಡೈರೆಕ್ಟ್ ಬಸ್ ಬರಲಿಲ್ಲ. ಯಾಕಂದರೆ ಡೈರೆಕ್ಟ್ ಬಸ್ಸು ಸ್ವಲ್ಪ ಲೇಟ್ ಆಗುತ್ತೆ ಅನ್ನೋದಕ್ಕೆ ಏನು ಮಾಡಿದೆ, ನಾನು ಬಂದಿದ್ದು ಹುಬ್ಳಿಗೆ ಬಂದೆ. ಡೈರೆಕ್ಟಾಗಿ ಹುಬ್ಳಿ ಬಂದು ಹುಬ್ಳಿಯಿಂದ ನಾನು ಡೈರೆಕ್ಟಾಗಿ ಬ್ಯಾಂಗ್ಳೂರಿಗೆ ಬಂದಿದ್ದು. ಬ್ಯಾಂಗ್ಳೂರಿಗೆ ಬರೋ ಅಷ್ಟರೊಳಗಡೆ ನೈಟ್ ಒಂದು 3 o'clock ಆಗಿತ್ತು. ಮಾರ್ನಿಂಗ್ 3 o'clockಗೆಲ್ಲ ನಾನು ಬ್ಯಾಂಗ್ಳೂರು ರೀಚ್ ಆದೆ. ಇವತ್ತಿನ ವಿಡಿಯೋ ಇದಾಗಿತ್ತು. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.